ನಮಸ್ತೆ ಸ್ನೇಹಿತರೆ. ತನ್ನ ರಾಜಕೀಯ ಜೀವಮಾನದುದ್ದಕ್ಕೂ ತಾನು ಜಾತ್ಯತೀತ ತತ್ವದಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥವರು, ನಾವು ಯಾವುದೇ ಕಾರಣಕ್ಕೂ ಕೋಮುವಾದಿ ಪಕ್ಷದೊಂದಿಗೆ ಹೊಂದಾಣಿಕೆಯನ್ನು ಮಾಡಿಕೊಳ್ಳೋದಿಲ್ಲ ಅಂತಕ್ಕಂಥ ಮಾತನ್ನು ಪದೇ ಪದೇ ಪುನರುಚ್ಚರಿಸುತ್ತಾ BJPಯನ್ನು ಹಾಗೂ RSSನ್ನು ತೀವ್ರ ವಾಗ್ದಾಳಿಯ ಮೂಲಕ ಮುಜುಗರಕ್ಕೆ ಒಳಪಡಿಸ್ತಿದ್ದಂತಹ ದೇವೇಗೌಡರ ಕುಟುಂಬ ಇದೀಗ ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆಯ ದೃಷ್ಟಿಯಿಂದ ರಾಜ್ಯದಲ್ಲಿ BJPಯೊಂದಿಗೆ ಮೈತ್ರಿ ಮಾಡಿಕೊಂಡಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಈಗಾಗಲೇ ರಾಜ್ಯದಲ್ಲಿ BJPಯೊಂದಿಗೆ ಒಂದು ಸರಿ ಮೈತ್ರಿಯನ್ನು ಮಾಡಿಕೊಂಡು BJP JDS ನೇತೃತ್ವದಲ್ಲಿ ಒಂದು ಸರ್ಕಾರ ಏನು ರಚನೆಯಾಗಿತ್ತು. ಆ ಸಂದರ್ಭದಲ್ಲಿ 20 ತಿಂಗಳ ಅವಧಿಯ ಅಧಿಕಾರ ಹಂಚಿಕೆ ಆಗಿತ್ತು. ಕುಮಾರಸ್ವಾಮಿ ಅವರ 20 ತಿಂಗಳ ಅವಧಿ ಮುಗಿದ ನಂತರ ಯಡಿಯೂರಪ್ಪನವರಿಗೆ ಕುಮಾರಸ್ವಾಮಿ ಅವರು ಅಧಿಕಾರವನ್ನು ಹಸ್ತಾಂತರ ಮಾಡಲಿಲ್ಲ ಅಂತಕ್ಕಂಥ ಒಂದು ಆಪಾದನೆಯನ್ನು BJP ಇದುವರೆಗೂ ಕೂಡ ಮಾಡ್ತಾನೆ ಬಂದಿತ್ತು. ಕುಮಾರಸ್ವಾಮಿ ಅವರು ಆ ಮೂಲಕ ವಚನ ಭ್ರಷ್ಟತೆಯನ್ನು ಮೆರೆದಿದ್ದಾರೆ ಅಂತಕ್ಕಂಥ ಆಪಾದನೆ BJP ಕಡೆಯಿಂದ ಬರ್ತಾಯಿತ್ತು. ಆದರೆ ಈಗ ಇದೆಲ್ಲವನ್ನು ಮೀರಿ BJP ಹಾಗೂ JDS ತನ್ನ ಹಳೆಯ ಎಲ್ಲ ಕಹಿ ನೆನಪುಗಳನ್ನು ಮರೆತು ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಾಕಲೇಬೇಕು ಅಂತಕ್ಕಂಥ ಏಕೈಕ ಉದ್ದೇಶದಿಂದ ಎರಡೂ ಪಕ್ಷಗಳು ಮುಂದಿನ ಲೋಕಸಭಾ ಚುನಾವಣೆಗೆ ರಾಜ್ಯದಲ್ಲಿ ಮೈತ್ರಿಯನ್ನು ಮಾಡಿಕೊಂಡು ಇದೀಗ ಸೀಟು ಹಂಚಿಕೆಯ ಒಂದು ಪ್ರಕ್ರಿಯೆಯು ಕೂಡ ಕೊನೆ ಹಂತಕ್ಕೆ ತಲುಪಿದೆ ಅಂತಲೇ ಹೇಳ್ಬೋದು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ BJP ಹಾಗೂ JDS ರಾಜ್ಯದಲ್ಲಿ ಹೀನಾಯ ಸೋಲನ್ನು ಕಂಡ ನಂತರ ರಾಜ್ಯದ ಅನೇಕ ರಾಜಕೀಯ ತಜ್ಞರ ಬಾಯಲ್ಲಿ ಏನು BJP ವಿರೋಧ ಪಕ್ಷದ ನಾಯಕನ ಆಯ್ಕೆ ಮಾಡೋಕ್ಕೆ ತುಂಬ ವಿಳಂಬ ನೀತಿಯನ್ನು ಅನುಸರಿಸ್ತು. ಆ ಸಂದರ್ಭದಲ್ಲಿ HD ಕುಮಾರಸ್ವಾಮಿ ಅವರೇ BJP ಹಾಗೂ JDS ಪರವಾಗಿ ರಾಜ್ಯದ ವಿರೋಧ ಪಕ್ಷದ ನಾಯಕ ಆಗ್ತಾರೆ ಅಂತಕ್ಕಂಥ ಒಂದು ಮಾತು ಚಾಲ್ತಿಯಲ್ಲಿತ್ತು. ಅದೆಲ್ಲವನ್ನು ಕೊನೆಗೊಳಿಸಿ ರಾಜ್ಯದ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕನನ್ನಾಗಿ BJP ಹೈಕಮಾಂಡ್ R ಅಶೋಕ್ ಅವರನ್ನು ನೇಮಕ ಮಾಡೋದ್ರ ಮೂಲಕ ಈ ಒಂದು ಮಾತುಕತೆಗೆ ತೆರೆ ಎಳೀತು ಅಂತಲೇ ಹೇಳ್ಬೋದು. ಅದಾದ ನಂತರ JDSನೊಂದಿಗೆ ಲೋಕಸಭಾ ಚುನಾವಣಾ ದೃಷ್ಟಿಯಿಂದ ಹೊಂದಾಣಿಕೆಯನ್ನು ಮಾಡಿಕೊಂಡಿರ್ತಕ್ಕಂಥ BJP ಇದೀಗ ರಾಜ್ಯ BJPಯ ಎಲ್ಲ ನಾಯಕರನ್ನು ಬೆಳೆದು ಎಲ್ಲ ನಾಯಕರಿಗಿಂತ ಹೆಚ್ಚಾಗಿ HD ಕುಮಾರಸ್ವಾಮಿ ಅವರು ಇದೀಗ ರಾಷ್ಟ್ರೀಯ BJP ನಾಯಕರೊಂದಿಗೆ ಉತ್ತಮವಾದ ಸಂಬಂಧವನ್ನು ಹೊಂದಿರತಕ್ಕಂಥದ್ದನ್ನು ನಾವೆಲ್ಲ ಗಮನಿಸ್ತಾನೆ ಬಂದಿದ್ದೇವೆ. BJP ಅಧಿಕೃತ ವಿರೋಧ ಪಕ್ಷ ಆದರೂ ಕೂಡ ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ವಿರುದ್ಧ ಪದೇ ಪದೇ ತೀವ್ರ ವಾಗ್ದಾಳಿಯನ್ನು ನಡೆಸ್ತಾ ಬರ್ತಿರ್ತಕ್ಕಂಥವರು ಕುಮಾರಸ್ವಾಮಿ ಅಂದರೂ ತಪ್ಪಾಗೋದಿಲ್ಲ. ಸದಾ ತನ್ನ ಜಾತ್ಯತೀತ ನಿಲುವಿಗೆ ಹೊಂದ್ಕೊಂಡಿದ್ದಂತಹ ಕುಮಾರಸ್ವಾಮಿ ಅವರು ಇತ್ತೀಚೆಗೆ ಆ ಒಂದು ಭಾವನೆಯನ್ನು ತೊರೆದು ಇದೀಗ ಹಿಂದುತ್ವದ ಕಡೆಗೆ ವಾಲ್ತಾ ಇದ್ದಾರೆ ಅಂತಕ್ಕಂಥ ಭಾವನೆ ನಮ್ಮೆಲ್ಲರೂ ಈಗಾಗಲೇ ಬಂದಿದೆ. ಕಲ್ಲಡ್ಕ ಪ್ರಭಾಕರ್ ಭಟ್ರ ಶಾಲಾ ಕಾರ್ಯಕ್ರಮವೊಂದಕ್ಕೆ ಭಾಗವಹಿಸಿದಂತಹ ಕುಮಾರಸ್ವಾಮಿ ಅವರು ತಾನು ಈ ಹಿಂದೆ ಒಂದು ಮಾಹಿತಿಯ ಕೊರತೆಯಿಂದಾಗಿ ಪ್ರಭಾಕರ್ ಭಟ್ ಕಲ್ಲಡ್ಕ ಅವರ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದೆ, ಇದಕ್ಕೆ ನಾನು ತಮ್ಮಲ್ಲಿ ಕ್ಷಮೆ ಕೇಳ್ತೀನಿ ಅನ್ನೋದರ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಇಡೀ ರಾಜ್ಯದ ಮತದಾರರಿಗೆ ಆಶ್ಚರ್ಯವನ್ನು ಉಂಟು ಮಾಡಿದರು. ಅದಾದ ನಂತರ ದತ್ತಪೀಠದ ಕುರಿತು ಕೂಡ ಮಾತನಾಡಿದಂತಹ ಕುಮಾರಸ್ವಾಮಿ ಅವರು ನಾನು ಅವಶ್ಯಕತೆ ಇದ್ದರೆ ಅಂಥ ಸಂದರ್ಭ ಏನಾದರೂ ಒದಗಿ ಬಂದರೆ ಖಂಡಿತವಾಗಲೂ ದತ್ತಮಾಲೆಯನ್ನು ನಾನು ಧರಿಸ್ತೀನಿ ಅಂತಕ್ಕಂಥ ಮಾತನ್ನು ಹೇಳೋದ್ರ ಮೂಲಕ ಮತ್ತೊಮ್ಮೆ ನಮ್ಮೆಲ್ಲರಿಗೂ ಆಶ್ಚರ್ಯವನ್ನು ತಂದಿದ್ದರು ಅಂದರೂ ತಪ್ಪಾಗೋದಿಲ್ಲ. ಅದಾದ ನಂತರ ರಾಜ್ಯದ BJPಯನ್ನು ಒಂದು ಉತ್ತಮ ಸ್ಥಾನಕ್ಕೆ ತರೋದರಲ್ಲಿ ನೇರ ಭಾಗವಹಿಸ್ತಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಈಗ ರಾಜ್ಯದ BJPಯಲ್ಲಿರ್ತಕ್ಕಂಥ ಅನೇಕ ಸಣ್ಣ ಪುಟ್ಟ ಮನಸ್ತಾಪಗಳನ್ನು ಬಗೆಹರಿಸೋದ್ರಿಗೆ ತಾನು ನೇರವಾಗಿ ಪಾಲ್ಗೊಳ್ತಾ ಇರತಕ್ಕಂಥದ್ದು ಮತ್ತೊಂದು ಆಶ್ಚರ್ಯಕರ ವಿಷಯ ಅಂದರೂ ತಪ್ಪಾಗೋದಿಲ್ಲ. BJPಯ ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಅವರು ನೇಮಕವಾದ ನಂತರ ಅನೇಕ BJP ಹಿರಿಯ ನಾಯಕರು ಏನು ಮುನಿಸ್ಕೊಂಡಿದ್ರು ಅವ್ರನ್ನೆಲ್ಲ ಒಬ್ಬೊಬ್ಬರನ್ನಾಗಿ ತಮ್ಮ ಬಳಿಗೆ ಕರೆಸ್ಕೊಳ್ಳೋದ್ರ ಮೂಲಕ ಅವರಿಗೆ ಒಂದು ಸಮಾಧಾನವನ್ನು ಮಾಡಿ ಅವರು ಯಾವುದೇ ರೀತಿಯ ಒಂದು ಭಿನ್ನಮತವನ್ನು ಮಾಡದಂತೆ ಅವ್ರನ್ನೆಲ್ಲ ಕಟ್ಟಿ ಹಾಕಿರ್ತಕ್ಕಂಥದ್ದು ಕುಮಾರಸ್ವಾಮಿನೇ ಅಂದರೂ ಕೂಡ ತಪ್ಪಾಗೋದಿಲ್ಲ. ಇದಕ್ಕೆ ಉದಾಹರಣೆ ಇತ್ತೀಚೆಗೆ ತಾನೇ BY ವಿಜೇಂದ್ರ ಹಾಗೂ ಯಡಿಯೂರಪ್ಪನವರ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸ್ತಿದ್ದಂತಹ ವಿ ಸೋಮಣ್ಣನವರನ್ನು ಕುಮಾರಸ್ವಾಮಿ ಅವರು ಭೇಟಿಯಾಗೋದ್ರ ಮೂಲಕ ಸೋಮಣ್ಣವರಿಗೆ
ಪರಿಸ್ಥಿತಿಯ ಮನವರಿಕೆ ಮಾಡಿಕೊಟ್ಟು ಅವರು BJP ಪಕ್ಷದಲ್ಲೇ ಮುಂದುವರಿತಕ್ಕಂಥ ಒಂದು ತೀರ್ಮಾನಕ್ಕೆ ಬರೋದಕ್ಕೆ ಕಾರಣ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಈಗಾಗಲೇ BJPಯ CT ರವಿ, ಡಾಕ್ಟರ್ K ಸುಧಾಕರ್, ಪ್ರತಾಪ್ ಸಿಂಹ ಈ ಥರ ನಾಯಕರು ಪದೇ ಪದೇ ಕುಮಾರಸ್ವಾಮಿ ಅವರನ್ನು ಭೇಟಿ ಮಾಡೋದ್ರ ಮೂಲಕ ತಮಗೆ ನಮ್ಮ ರಾಜ್ಯದ BJP ನಾಯಕರಿಗಿಂತ ನಿಮ್ಮಲ್ಲೇ ಜಾಸ್ತಿ ವಿಶ್ವಾಸ ಇದೆ ಅಂತಕ್ಕಂಥ ಒಂದು ಭಾವನೆಯನ್ನು ವ್ಯಕ್ತಪಡಿಸ್ತಿದ್ದಾರೆ. ಅದೇ ರೀತಿ ಮೊನ್ನೆ ತಾನೇ ಮೈಸೂರು ಸಂಸದ ಪ್ರತಾಪ್ ಸಿಂಹ ಅವರ ಸಹೋದರನ್ನು ಏನು ರಾಜ್ಯ ಸರ್ಕಾರ ಒಂದು ಮರ ಕಳ್ಳ ಸಾಗಾಣಿಕೆಯ ಕೇಸಲ್ಲಿ ಬಂಧನ ಮಾಡಿತ್ತು. ಆ ಸಂದರ್ಭದಲ್ಲಿ BJP ನಾಯಕರಿಗಿಂತ ಮೊದಲೇ ಅತ್ಯಂತ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದು ಕುಮಾರಸ್ವಾಮಿ ಅವರು. ಈ ವಿಷಯದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ತನ್ನ ದಾಖಲೆ ಸಮೇತ ನಡೆಸಿದ್ದಂಥದ್ದನ್ನು ನಾವೆಲ್ಲ ಗಮನಿಸಿದ್ದೀವಿ. ರಾಜ್ಯದ BJP ನಾಯಕರುಗಳನ್ನು ಬಿಟ್ಟು ನೇರವಾಗಿ ರಾಷ್ಟ್ರದ BJPಯ ಪ್ರಮುಖರೊಂದಿಗೆ ಸಂಪರ್ಕವನ್ನು ಇಟ್ಕೊಂಡಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಇತ್ತೀಚೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ BJPಯ ವರಿಷ್ಠ ಅಮಿತ್ ಶಾ ಅವರನ್ನು ಪದೇ ಪದೇ ಭೇಟಿ ಮಾಡೋದನ್ನು ನಾವೆಲ್ಲ ಗಮನಿಸಿದ್ದೀವಿ. ಈ ಮೂಲಕ ಬೆಂಗಳೂರು ಗ್ರಾಮಾಂತರದ ಒಂದು ಗೆಲ್ಲಿಸ್ಕೊಂಡು ಬರ್ತಕ್ಕಂಥ ಜವಾಬ್ದಾರಿಯನ್ನು ಅಮಿತ್ ಶಾ ಅವರು ಕುಮಾರಸ್ವಾಮಿ ಅವರ ಹೆಗಲಿಗೆ ಹಾಕಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿ ಕೂಡ ಲಭ್ಯವಾಗಿದೆ. ಈಗ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ DK ಶಿವಕುಮಾರ್ ಅವರನ್ನು ಕಟ್ಟಿ ಹಾಕೋದ್ರ ಮೂಲಕ ಜಯದೇವ ಆಸ್ಪತ್ರೆಯ ಮಾಜಿ ನಿರ್ದೇಶಕ ಕುಮಾರಸ್ವಾಮಿ ಅವರ ಸಂಬಂಧಿಕರಾಗಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ಅವರನ್ನು ಕಣಕ್ಕಿಳಿಸ್ತಕ್ಕಂಥ ಯೋಜನೆಯಲ್ಲಿ ಇದೀಗ BJP ಹಾಗೂ JDSನ ನಾಯಕರು ಇದ್ದಂತೆ ಕಂಡುಬರ್ತಾ ಇದೆ. ಇದೀಗ ಏನು ಜಗದೀಶ್ ಶೆಟ್ಟರ್ ಅವರು BJPಯ ಸೇರ್ಪಡೆ ನಂತರ ರಾಜ್ಯ ಹಾಗೂ ರಾಷ್ಟ್ರದ BJP ನಾಯಕರು ಕರ್ನಾಟಕದ ಮತ್ತೊಬ್ಬ ಪ್ರಮುಖ ನಾಯಕ ಲಕ್ಷ್ಮಣ್ ಸವದಿ ಅವರನ್ನು ಏನು BJPಗೆ ಮತ್ತೆ ಕರೆದುಕೊಂಡು ಬರೋ ಪ್ರಯತ್ನದಲ್ಲಿದ್ದಾರೆ. ಈ ಪ್ರಯತ್ನದಲ್ಲೂ ಕೂಡ ಕುಮಾರಸ್ವಾಮಿ ಅವರು ನೇರವಾಗಿ ಭಾಗವಹಿಸಿದ್ದಾರೆ ಅಂತಕ್ಕಂಥ ಮಾತು ಕೂಡ ಈಗ ಕೇಳಿಬರ್ತಾ ಇದ್ದಾವೆ. ಲಕ್ಷ್ಮಣ್ ಸವದಿ ಅವರನ್ನು ಮನವೊಲಿಸುವ ಮೂಲಕ ಮತ್ತೊಮ್ಮೆ BJPಗೆ ಕರೆತರ್ತಕ್ಕಂಥ ಪ್ರಯತ್ನದಲ್ಲಿ ಕುಮಾರಸ್ವಾಮಿ ಅವರು ಒಂದು ದೊಡ್ಡ ಪಾತ್ರವನ್ನು ವಹಿಸ್ತಿದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ಇದೀಗ ಲಭ್ಯವಾಗಿದೆ. ನಿನ್ನೆ ತಾನೇ ಮಂಡ್ಯದ ಕೆರಗೋಡಿನಲ್ಲಿ ನಡೆದಂತಹ ಒಂದು ಹನುಮಾನ್ ಧ್ವಜ ಗಲಾಟೆ ಸಂದರ್ಭದಲ್ಲೂ ಕೂಡ ಆ ಒಂದು ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿ ಅತ್ಯಂತ ತೀಕ್ಷ್ಣ ಪದಗಳಿಂದ ರಾಜ್ಯ ಸರ್ಕಾರವನ್ನು ಏನು ಕುಮಾರಸ್ವಾಮಿ ಅವರು ಖಂಡಿಸಿದರು. ಇದು ಕೂಡ ಇವರು ಇತ್ತೀಚೆಗೆ ಅತ್ಯಂತ ಪ್ರಬಲರಾಗಿ ಹೊರಹೊಮ್ಮುತ್ತಿದ್ದಾರೆ ಅಂತಕ್ಕಂಥ ಒಂದು ಭಾವನೆ ನಮ್ಮೆಲ್ಲರ ಬರೋದ್ರಲ್ಲಿ ಕಾರಣ ಆಗಿದೆ. ಅದೇ ರೀತಿ ಮಂಡ್ಯದ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ತನ್ನ ಹಳೆಯ ಶತ್ರು ಸುಮಲತಾ ಅವರೊಂದಿಗೆ ನಾನು ಮಾತುಕತೆಗೆ ಸಿದ್ಧ ಅಂತ ಹೇಳೋದ್ರ ಮೂಲಕ ಕುಮಾರಸ್ವಾಮಿ ಅವರು ಮತ್ತೊಂದು ಆಶ್ಚರ್ಯವನ್ನು ತಂದಿದ್ದರು. ಈ ಎಲ್ಲ ಬೆಳವಣಿಗೆಯನ್ನು ಗಮನಿಸಿದರೆ ಕುಮಾರಸ್ವಾಮಿ ಅವರು ರಾಜ್ಯದ BJPಯ ಎಲ್ಲ ನಾಯಕರುಗಳಿಗಿಂತ ಅತ್ಯಂತ ಪ್ರಬಲವಾಗಿ ರಾಷ್ಟ್ರೀಯ BJP ನಾಯಕರೊಂದಿಗೆ ಸಂಬಂಧವನ್ನು ಹೊಂದಿದ್ದಾರೆ. ಆ ಮೂಲಕ BJPಗೆ ಆಪರೇಷನನ್ನು ಮಾಡ್ತಿದ್ದಾರೆ ಅಂತ ಭಾವನೆ ನಮ್ಮೆಲ್ಲರಲ್ಲೂ ಬಂದಿರತಕ್ಕಂಥ ಈ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರನ್ನೇ ರಾಜ್ಯದ BJP ನಾಯಕರಿಗಿಂತ ಹೆಚ್ಚಾಗಿ ನಂಬಿರೋರು ರಾಷ್ಟ್ರೀಯ BJP ನಾಯಕರು. ರಾಷ್ಟ್ರೀಯ BJP ನಾಯಕರಿಗೆ ರಾಜ್ಯದ BJP ನಾಯಕರ ಮೇಲೆ ಅಷ್ಟೊಂದು ವಿಶ್ವಾಸ ಇದ್ದಂತೆ ಕಂಡುಬರ್ತಾ ಇಲ್ಲ. ಏನು ರಾಜ್ಯದ ರಾಜಕೀಯ ವಿಚಾರಗಳನ್ನು ಚರ್ಚೆ ಮಾಡೋದಕ್ಕೆ ಪದೇ ಪದೇ ದೆಹಲಿಗೆ ಕುಮಾರಸ್ವಾಮಿ ಅವರನ್ನು ಕರೆಸ್ಕೊಳ್ತಿದ್ದಾರೆ ಅಂತಕ್ಕಂಥದ್ದನ್ನು ನಾವಾಗಲೇ ಗಮನಿಸಿದ್ದೀವಿ. ಈ ಎಲ್ಲ ಬೆಳವಣಿಗೆಗಳಿಂದ ಕುಮಾರಸ್ವಾಮಿ ಅವರು ರಾಜ್ಯದ BJPಗೆ ಒಬ್ಬ ದೊಡ್ಡ ನಾಯಕನಾಗಿ ಹೊರಹೊಮ್ಮುತ್ತಾ ಇದ್ದಾರೆ. ಆ ಮೂಲಕ ತಾನು ತನ್ನ ಪಕ್ಷವನ್ನು ಮೀರಿ BJP ಕಡೆಗೆ ವಾಲ್ತಾ ಇದ್ದಾರೆ ಅಥವಾ ಮುಂದಿನ ದಿನಗಳಲ್ಲಿ ಏನು ಕೇಂದ್ರದ ಮಂತ್ರಿ ಆಗ್ತಾರೆ ಅಂತಕ್ಕಂಥ ಒಂದು ಮಾತುಗಳು ಕೇಳಿಬರ್ತಾ ಇದ್ದಾವೆ. ಆ ಮೂಲಕ ಒಬ್ಬ ಪ್ರಭಾವಿ ನಾಯಕನಾಗಿ ಮತ್ತೊಮ್ಮೆ ಕುಮಾರಸ್ವಾಮಿ ಅವರು ತಮ್ಮ ಹಳೆಯ ದಿನಗಳನ್ನು ಮರುಕಳಿಸ್ತಾರಂತ ಕಾದು ನೋಡೋಣ ಸ್ನೇಹಿತರೆ. ಇದಿಷ್ಟಾಗಿತ್ತು ಇವತ್ತಿನ ನನ್ನ ವಿಡಿಯೋ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿ ನನ್ನ HK ಹೇಮಂತ್ ಯೂಟ್ಯೂಬ್ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಶುಭ ದಿನ.